ಇಡೀ ಕರ್ನಾಟಕ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಈ ಬರದ ಬರೆ ದೇವರನ್ನು ಕೂಡ ಬಿಡ್ತಾ ಇಲ್ಲ. ತ್ರಿವೇಣಿ ನದಿಗಳ ಸಂಗಮದ ನಾಡು, ಬಸವಣ್ಣನವರ ಐಕ್ಯ ತಾಣ ಅಂತಾನೆ ಕರೆಸಿಕೊಂಡು ದೇಶ ವಿದೇಶಿಗರನ್ನ ತನ್ನತ್ತ ಕೈಬೀಸಿ ಕರಿತಾ ಇದ್ದಂತಹ ಕೂಡಲ ಸಂಗಮ ಇದೀಗ ನೀರಿಲ್ಲದೆ ಬಿಕೋ ಅಂತ ಇದೆ. ಕಣ್ಣು ಕೋರೈಸುವಂತ ನೀರು ತುಂಬಿರ್ತಾ ಇದ್ದ ನದಿಗಳ ತಾಣ ಈಗ ಖಾಲಿ ಆಗಿದೆ. ಸಂಪೂರ್ಣವಾಗಿ ಕಣ್ಣು ಹಾಯಿಸಿದಲ್ಲೆಲ್ಲ ಕಡೆಯಲ್ಲೂ ಕೂಡ ಬರೀ ಖಾಲಿನೇ ಕಾಣಿಸ್ತಾ ಇದೆ. ಬರೋ ಭಕ್ತರು ಸ್ನಾನಕ್ಕೆ ಮತ್ತು ಕುಡಿಯೋ ನೀರಿಗೂ ಕೂಡ ಅಲ್ಲಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು ವಿಪರ್ಯಾಸ. ಅಲ್ಲದೆ ಈ ಹಿಂದೆ ಬೋಟಿಂಗ್ ಕೂಡ ಅಲ್ಲಿ ನಡೀತಾ ಇತ್ತು. ಈಗ ಬೋಟಿಂಗ್ ಇರೋದಿರ್ಲಿ, ಕುಡಿಯೋಕ್ ನೀರು ಸಿಗ್ತಾ ಇಲ್ಲ, ಸ್ನಾನಕ್ಕೂ ನೀರು ಸಿಗ್ತಾ ಇಲ್ಲ. ಈಗ ಬೋಟ್ಗಳೆಲ್ಲ ಕೂಡ ಮೂಲೆ ಸೇರ್ಕೊಂಡಿವೆ. ಕೂಡಲ ಸಂಗಮ ಇದೀಗ ರಾಜ್ಯದ ಭೀಕರ ಬರಗಾಲದ ಪರಿಸ್ಥಿತಿಗೆ ಹಿಡಿದಂತಹ ಕೈಗನ್ನಡಿ ಆಗಿದೆ. ಇನ್ನು ಈ ಕುರಿತು ನಮ್ಮ ಬಾಗಲಕೋಟೆ ಪ್ರತಿನಿಧಿ ಮಲ್ಲಿಕಾರ್ಜುನ್ ಹೊಸಮನಿ ನಡೆಸಿರೋ ವಾಕ್ಥ್ರೂ ಇದೆ, ಬನ್ನಿ ನೋಡೋಣ. ನಾವೀಗ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ಕೂಡಲ ಸಂಗಮದ ಪುಣ್ಯಕ್ಷೇತ್ರದಲ್ಲಿ ನಾವಿದ್ದೇವೆ. ಇಲ್ಲಿರ್ತಕ್ಕಂಥ 3 ನದಿಗಳು ಖಾಲಿಯಾಗಿರುವಂಥ ಒಂದು ಪರಿಸ್ಥಿತಿಯನ್ನು ನಾವೀಗ ಅವಲೋಕನ ಮಾಡೋಣ. ಬನ್ನಿ, ಮೊದಲನೇದಾಗಿ ನಾವು ನೋಡ್ಬೋದು ಏನು ಒಂದು ಈ ಪ್ರದೇಶದಲ್ಲಿ ಕೂಡಲ ಸಂಗಮದಲ್ಲಿ ಇರತಕ್ಕಂಥ ಬಸವಣ್ಣವರ ಐಕ್ಯ ತಾಣದ ಬಳಿ ನಾವಿದ್ದೇವೆ. ಇಲ್ಲಿ ನೋಡ್ಬೋದು ಈ ಒಂದು ಪ್ರದೇಶ ಏನು ಒಂದು ಈ ಹಿಂದೆ 12ನೇ ಶತಮಾನದಲ್ಲಿ ಬಾಳಿ ಬದುಕಿ ಹೋಗಿರ್ತಕ್ಕಂಥ ಬಸವಣ್ಣವರ ಒಂದು ಐಕ್ಯ ತಾಣ. ಈ ತಾಣ ಪ್ರಮುಖವಾಗಿ 3 ನದಿಗಳ ಸಂಗಮ ತಾಣವಾಗಿತ್ತು. ಇಲ್ಲಿ ಸಂಪೂರ್ಣವಾಗಿ ನೀರು ಬರುವುದರ ಜೊತೆಗೆ ಸಾಕಷ್ಟು ಜನರು ಪುಣ್ಯ ಸ್ನಾನಕ್ಕೆ ಕೂಡ ಇಲ್ಲಿ ಆಗಮಿಸ್ತಾ ಇದ್ದರು ನಾವು ನೋಡ್ಬೋದು. ಆದರೆ ಇವತ್ತಿನ ಒಂದು ಸದ್ಯದ ಪರಿಸ್ಥಿತಿ ಪ್ರಕಾರ ಅಲ್ಲಿರ್ತಕ್ಕಂಥ ನೀರು ಸಂಪೂರ್ಣ ಖಾಲಿಯಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಆ ಒಂದು ನೀರಿನ ಪ್ರಮಾಣ ಬಂದಂಥ ಸಂದರ್ಭದಲ್ಲಿ ಎಲ್ಲಿವರೆಗೆ ಇರ್ತಿತ್ತು ಅನ್ನುವಂಥದ್ದನ್ನು ಕೂಡ ಅಲ್ಲಿ ಚಿಹ್ನೆಗಳ ಮೂಲಕ ನಾವು ಗುರುತು ಮಾಡ್ಬೋದು. ಆದರೆ ಅಲ್ಲಿವರೆಗೂ ಇದ್ದಂಥ ನೀರು ಇವತ್ತಿನ ದಿವಸ ಖಾಲಿಯಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಇಲ್ಲಿ ಬಂದಂಥ ಜನರು ಬೋಟಿಂಗ್ ವ್ಯವಸ್ಥೆಯಲ್ಲಿ ಭಾಳಷ್ಟು ವಿಹಾರ ಮಾಡೋದ್ರಿಗೆ ಸಂತಸ ಪಡ್ತಾಯಿದ್ರು. ಆದರೆ ಇವತ್ತಿನ ದಿವಸ ಆ ಒಂದು ಬೋಟುಗಳು ಆ ಒಂದು ನದಿಯ ದಡದಲ್ಲಿ ಕೆಲಸವಿಲ್ಲದೆ ಖಾಲಿಯಾಗಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗಾಗಿ ಏನು ಒಂದು ಪರಿಸ್ಥಿತಿ ಭಾಳಷ್ಟು ಬಿಕೋ ಎನ್ನುವಂಥ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ಕೂಡಲ ಸಂಗಮದಲ್ಲಿ ನಿರ್ಮಾಣವಾಗಿರುವಂಥದ್ದು. ಯಾವುದೇ ರೀತಿಯಾದಂಥ 3 ನದಿಗಳು, ಕೃಷ್ಣ, ಮಲಪ್ರಭಾ, ಘಟಪ್ರಭಾ ನದಿಗಳು 3 ನದಿಗಳು ಸಂಗಮ ತಾಣ ಇದಾಗಿದ್ದರೂ ಕೂಡ ಈಗ ಸದ್ಯದ ಪರಿಸ್ಥಿತಿ ಪ್ರಕಾರ ಯಾವುದೇ ರೀತಿಯಾದಂಥ ಇಲ್ಲಿ ನೀರಿನ ವ್ಯವಸ್ಥೆ, ಸ್ನಾನಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ನೋಡ್ಬೋದು ನದಿಯ ದಡದಲ್ಲಿ ಇಲ್ಲಿ ಯಾವುದೇ ರೀತಿಯಾದಂಥ ನೀರು ಇಲ್ಲದೇ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಸಂಪೂರ್ಣವಾಗಿ ತ್ಯಾಜ್ಯ ಕೂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ಆ ಮುಂಭಾಗದಲ್ಲಿ ನೋಡಿದ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಭಾಳಷ್ಟು ನೀರಿಲ್ಲದೆ ಇರುವಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ಬೋದು. ಏನೊಂದು ನದಿ ಸಂಪೂರ್ಣವಾಗಿದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ನೀರಿದ್ದಂಥ ಒಂದು ಪ್ರದೇಶವಿದು. ಆದರೆ ಇವತ್ತಿನ ದಿವಸ ಅದು ಆಟದ ಮೈದಾನದ ರೀತಿಯಲ್ಲಿ ಕಾಣ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಈ ರೀತಿಯಾದಂಥ ಒಂದು ಕೂಡಲ ಸಂಗಮದ ಒಂದು ಪರಿಸ್ಥಿತಿಯನ್ನು ನಾವು ನೋಡಲಾಗಿದೆ. ರಾಜ್ಯ ಏನು ಬರಗಾಲದಿಂದ ತತ್ತರಿಸ್ತಾ ಇದ್ದೇವೆ ಅಂಥ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ಈ ಒಂದು ಧಾರ್ಮಿಕ ತಾಣಗಳಿಗೂ ಕೂಡ ಹೊರತಾಗಿಲ್ಲ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಇದೆ. 3 ನದಿಗಳ ತಾಣವಾಗಿದ್ದರೂ ಕೂಡ ಇವತ್ತಿನ ದಿವಸ ನೀರಿಲ್ಲದೆ ಬಿಕೋ ಅನ್ನುವಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಕೂಡಲ ಸಂಗಮದಿಂದ ಕ್ಯಾಮರಾಮನ್ ಸೈಯದ್ ಇನಾಮ್ದಾರ್ ಜೊತೆ ಮಲ್ಲಿಕಾರ್ಜುನ್ ಹೊಸಮನಿ, ಸುವರ್ಣ ನ್ಯೂಸ್ಗಾಗಿ. 3 ನದಿಗಳು ಸೇರುವಂತಹ ಒಂದು ಕೂಡಲ ಸಂಗಮದಲ್ಲಿ ಯಾವ ರೀತಿಯಾದಂತಹ ಬರ ಪರಿಸ್ಥಿತಿ ಇದೆ, ನೀರಿಲ್ಲದೆ ಹೇಗೆ ಬರಿದಾಗಿದೆ ಅನ್ನೋದನ್ನ ನೋಡಿದ್ವಿ.